ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದ್ರಿಂದಲೇ ನಾವು ಗೆದ್ದಿರೋದು. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು. ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ, ಕೋರ್ಟ್ನವ್ರು ಕೊಡಬೇಕಪ್ಪ ಕ್ಲೀನ್ ಚಿಟ್ಟ. ಜನ ನೋಡಯ್ಯ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಸಾಳಿ ಇವ್ರು ಕೇಳ್ತಾ ಇರೋ ಕ್ಯಾಂಡಿಡೇಟ್ಸ್ ಇಬ್ರು ಸರ್, ಶಿಗ್ಗಾಂವ್ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ಸ್ 87,000 ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೇಜರ್ ಕಮ್ಯುನಿಟಿ ಅವರಿಗೆ ವೋಟ್ ಹಾಕ್ದಂಗಿದೆ. Is this another consolidation of major community ಕೈ ಬಲಪಡಿಸ್ತಾರ ಅಂತ ಸರ್? ಈಗ ಮೇಜರ್ ಕಮ್ಯುನಿಟಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ವೋಟ್ ಹಾಕಿದ್ದಾರೆ. Is this Siddaramaiya's win ಅಂತ? Because ಅಯಿಂದ ಕನ್ಸಾಲಿಡೇಷನ್ ಆಗಿದೆ ಅನ್ಸುತ್ತೆ. It is Congress party's win. It is not ಸಿದ್ದರಾಮಯ್ಯ. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟೀಸ್ ವಿನ್. ಇಟ್ ಈಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು. ಯಾರು? ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಅಂದರೆ ಎಲೆಕ್ಷನ್ ಕಮಿಷನ್ನು ಸರಿ ಇಲ್ಲ ಅಂತಲ್ಲ ಅವ್ರ ಅರ್ಥ? ಹಾಗಾದರೆ ಮಹಾರಾಷ್ಟ್ರದಲ್ಲಿ ಗೆದ್ದರಲ್ಲಿ ಹೆಂಗೆ ಗೆದ್ದಿದ್ದರು ಅವರು? ನಾನು ಅವೆಲ್ಲ ಹೇಳಕ್ಕೆ ಹೋಗಲ್ಲ, ಹೇಳಬಾರದು, ಹೇಳೋಲ್ಲ. ಮಹಾರಾಷ್ಟ್ರದಲ್ಲಿ 149ಕ್ಕೆ 125 ಸೀಟ್ ಗೆದ್ಬಿಟ್ರಲ್ಲ ಬಿ ಜೆ ಪಿಯವರು. ಹೆಂಗೆ ಗೆದ್ದರು? ಹೇಳಪ್ಪ ನೀನೆ. 149 ಕೊಟ್ಟಿದ್ದು ತಗೊಂಡಿದ್ದು ಅವರು 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು % ಆಯ್ತಾಯಿತು? ಮತ್ತೆ ಹೆಂಗೆ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾನೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡಿಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ಬಿಟ್ರು ಅಂತಂದರೆ ಅದು ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ, ಮತದಾರರನ್ನ ದಡ್ಡರು ಮಾಡೋಕ್ಕಾಗಲ್ಲ ನಾವು. ನೋಡಿ, ಅವರಿಬ್ಬರೂ ಸೋಲಿಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲಿಸಿದ್ದಾರೆ ಅಲ್ವಾ?